ಅಂಬರೀಷ್ ಅವ್ರನ್ನ ಕರ್ಕೊ ಬಂದಿದ್ ನೀವೇ ಅಂತೆ. ಅಂಬರೀಷ್ ಅವರು ದಳದಲ್ಲಿದ್ದರು. ಹ್ಮ್ ಅದು ಒಂದು ದೊಡ್ಡ ರೋಚಕವಾದ ಕತೆ. ನಾವೀಗ ತಿರ್ಗಾ ನೀವು ಅಲ್ಲಿ ತಗೊಂಡು ಹೋದ್ರೆ ಅದೊಂದು ಗಂಟೆ ಆಯ್ತದೆ. ಅದೊಂದು ಗಂಟೆ ಬೇಡ, ಸಂಕ್ಷಿಪ್ತವಾಗಿ ಹೇಳಿ ನೀವು. ಅಂಬರೀಷ್ ಅವರು ನಾನು ತುಂಬ ಫ್ರೆಂಡ್ಸು. ಹ್ಮ್ ಅವನು ಇಲ್ಲಿ ರಾಮನಗರಕ್ಕೆ ನಿಂತಾಗ ನಮಗೇನು ಹೇಳಿ ಹ್ಮ್ ಹ್ಮ್ ಸಡನ್ ಹೋಗಿ ಈ ವಿಷ್ಣುವರ್ಧನ್ ಸಾಹೇಬ್ರು ಕರ್ಕೊಂಡು ಹೋದ್ರು. ಡೆಲ್ಲಿಗೆ ಹೋಗಿ ಒಪ್ಪಿಗೆ ಅದೆಲ್ಲ ರೆಕಾರ್ಡಿಂಗ್ ಅಲ್ಲಿ ಹೇಳಿದ್ರಲ್ಲ, ಅದೆಲ್ಲ ನಿಜಾನಾ? ಈಗ ಅಲ್ಲಿವರೆಗೂ ಬೇಡ, ವೈರಲ್ ಅಲ್ಲಿ ರೆಕಾರ್ಡಿಂಗ್ ಬೇಡ ಬೇಡ. ಯಾಕೆ ಗೊತ್ತಾ, ಈಗ ಸತ್ತಿರೋರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಕೆ ಚೆನ್ನಾಗಿ ಕಾಣ. ಅದಕ್ಕೋಸ್ಕರ ಬಟ್ ಅದು ನಿಜಾನಾ ಅಂದೆ. ಇಲ್ಲ, ಅದನ್ನ ನಾನು ಸಪ್ರೇಟ್ ಮಾತಾಡ್ತೀನಿ. ನನಗೆ ಉದ್ವೇಗದಲ್ಲಿ ಮಾತಾಡಿದ್ರಿ. ಇಲ್ಲ, ಅದಾಗಿರೋದೆಲ್ಲ ನಿಜ ಬಿಡಿ. ನೀವು ನಂಬ್ತಿರೋ ಇಲ್ವೋ, SM ಕೃಷ್ಣ ಅವರು KPCC ಅಧ್ಯಕ್ಷರು, ನಾನು ಇಂಡಿಪೆಂಡೆಂಟ್ MLA ಫ್ರಮ್ ನಾಗಮಂಗಲ. ಅಂಬರೀಷ್ ಅಣ್ಣ ಇಸ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಇನ್ ಮಂಡ್ಯ. ನಾವಿಬ್ರು ಬರದೇ ಇದ್ರೆ ಕೃಷ್ಣ ಸಾಹೇಬ್ರು ಹೆಂಗೆ ಎಲೆಕ್ಷನ್ಗೆ ಹೋಗ್ತಾರೆ? ಮುಖ್ಯಮಂತ್ರಿ ಆಗ್ಬೇಕು ಅವರು. ಇದೆಲ್ಲ ಮಂಡ್ಯದಿಂದ ಬೇಕು ಅವ್ರಿಗೆ, MLA ಶಕ್ತಿ ಬೇಕು. ಅಲ್ಲ ಶಿವರಾಮೇಗೌಡ್ರೆ, ಮಂಡ್ಯದಿಂದ ನನಗೆ ನಿಮ್ಮ ನಾಗಮಂಗಲದ ಮಂಡ್ಯದಲ್ಲೇ ಫುಲ್ 5 ಗೆಲ್ಲಿಸಲಿಲ್ಲ ಅಂದರೆ ನಾನು MLA ಚೀಫ್ ಮಿನಿಸ್ಟ್ರಿಗೆ ಫೈಟ್ ಮಾಡಬೇಕಾಗ್ತದೆ, ಹೋಗಿ ಅಂತ ಹೇಳ್ಬಿಟ್ಟು ನನಗೆ ಕೃಷ್ಣ ಸಾಹೇಬ್ರು ಕರೆದು ಆಮೇಲೆ ಫೋನ್ ಮಾಡಿ 4-5 ಸಾರಿ. ಸರಿ, ಅಂಬರೀಷ್ ಅವ್ರು ಬಂದ್ರ? ಸುಮ್ಮನೆ ಬಂದ್ರ? ಬರಲಿಲ್ಲ. ಅಂಬರೀಷ್ ಬರೋಕ್ಕೆ ಹಿಂದೆ ಹೊಡಿಯೋನು. ಯಾಕೆಂದರೆ ಇವಾಗ ನಾನು ರಾಜಕೀಯ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ನನಗೆ ಇಲ್ಲಿ ಬಣ್ಣ ಹಾಕ್ಕೊಂಡು ಗಿಚ್ಚರ್ಗೆಲ್ಲ ಒಪ್ಕೊಂಡಿರ್ತೀವಿ, ಹೋಗಬೇಕು ಮಾಡಬೇಕು ವ್ಯವಸ್ಥೆಗಳು ಇವೆಲ್ಲ ತಾಪತ್ರೆ ಅಂತೇಳಿ. ಆಗ ರಜನಿಕಾಂತ್ ಅವ್ರು ನಾನು ತುಂಬ ಆತ್ಮೀಯ ಸ್ನೇಹಿತರು. ರಜನಿಕಾಂತ್ ಅವ್ರು ಬೆಂಗಳೂರಿಗೆ ಬಂದಿರ್ತಾರೆ. ಆಮೇಲೆ ನಾನು ಶತ್ರುಘ್ನ ಸಿನ್ಹಾ, ರಜನಿಕಾಂತ್ ಅವರು ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ. ರಜನಿಕಾಂತ್ ಅವ್ರು ಮನೇಲಿರ್ತಾರೆ ಇಲ್ಲಿ. ಅಲ್ಲಿ ಒಂದು ಹೋಟ್ಲಿಗೆ ಸೇರಿರ್ತೀವಿ ಊಟಕ್ಕೆ ಇಂಥ ದಿವಸ. ನಮ್ಮ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡ್ತೀನಿ. ಆಗ ರಜನಿಕಾಂತ್ ಹೇಳ್ತಾರೆ, ಕೃಷ್ಣ ಅವರು ಸಂಭಾವಿತ ವ್ಯಕ್ತಿ, ಕೃಷ್ಣ ಮುಖ್ಯಮಂತ್ರಿ ಆಗೋದಾದರೆ ಅಂಬಣ್ಣ ನೀನು ಹೋಗಬೇಕು. ಶಿವರಾಮೇಗೌಡ ಹೇಳ್ದಂಗೆ ನಾನು ಶಿವರಾಮೇಗೌಡ ಅಂತ ಕರಿತಿದ್ರು. ಸುಮ್ಮನೆ ಬಂದ್ರ ಪಾರ್ಟಿಗೆ ಕರ್ಕೊಂಡು ಹೋಗಿ ಮಾಡಿದೆ ಬಿಡಿ. ಅದೆಲ್ಲ ಭಾಳ ಕಸರತ್ತು ಮಾಡಿ ಕರ್ಕೊಂಡು ಹೋಗಿ ಪಾರ್ಟಿಗೆ ತಗೊಂಡು, ಆಮೇಲೆ ಪಾರ್ಟಿ ಅವನು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಆತ ನನಗೂ ಅವನಿಗೂ ಮಾತುಕತೆ ಆದ್ದು. ಅವನು ನಾನು ತುಂಬ ಕ್ಲೋಸ್ ಆಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ನಾಗೇಗೌಡರ ಜೊತೆಲಿದ್ದರು. MLA ಎಲೆಕ್ಷನ್ಗೆ ಅವನು ಶ್ರೀರಂಗಪಟ್ಟಣಕ್ಕೆ ಹೋಗ್ತೀನಿ, ನೀನು MLA MP ಹೋಗು ಅಂತ. ನಾನು MLAಗೆ ನಿಲ್ಲಿಲ್ಲ, ನನಗೆ ಟಿಕೆಟ್ ಕೊಡಲಿಲ್ಲ. ಆಗ MP ಹೋಗು ಅಂದ. MP ಹೋಗಿ ನಾನು ರೆಡಿ ಇದ್ದೆ. ಸೋತ್ಬಿಟ್ಟು ತಿರ್ಗಿ ಅವನು ಅಲ್ಲೇ ಬಂದ. ಅಲ್ಲಿಗೆ ನಿಮಗೂ ಅವ್ರಿಗೂ ಒಂದು ಸ್ವಲ್ಪ ಇಲ್ಲ ಬಿತ್ತೆ. ನಾನು ಅವನ ವಿರುದ್ಧ ನಿಂತು ಸೋಲ್ಸಿದ್ನಲ್ಲ. ಆಗಲೇ ಚಲರಾಜಸ್ವಾಮಿಯವರು ದೇವೇಗೌಡರು ಯಾಕ್ರಿ ತಗೊಳ್ಳಿ ಶಿವರಾಮೇಗೌಡರು ಗೆಲ್ಸಿರೋದು ನನ್ನ ಅಂತ ಶಿವರಾಮೇಗೌಡರು ಫೋನ್ ತೊಗೊಂಡಿದ್ದು. ಅಂಬರೀಷ್ ಅವರು 25,000 ಸೋತರು. ಕರೆಕ್ಟ್. ದೇವೇಗೌಡರದು ನಿಮ್ದು ಏನು ಕತೆ? ಅವ್ರು CM ಆಗುವಾಗ PM ಆಗುವಾಗ ನಿಮ್ಮ ಪಾತ್ರ ಏನಾದರೂ ಇದೆ? ನೋಡಿ, ದೇವೇಗೌಡರು ನಮ್ಮ ಜನಾಂಗದಲ್ಲಿ ದೊಡ್ಡ ನಾಯಕರು. ಇದುವರೆಗೂ ಇವತ್ತವರೆಗೂ ದೇವೇಗೌಡರೇ ನಾಯಕರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋವರೆಗೂ ನಾನು ನಿಮ್ಮ ಮೂಲಕ DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡ್ತೀನಿ, ದೇವೇಗೌಡರು ಹೆಂಗೆ ಈ ರಾಜ್ಯದಲ್ಲಿ ಒಂದು ಗುಂಪು ಕಟ್ಟಿದ್ರೋ ಆ ಥರ ನೀವು ಕಟ್ಟಿಕೋಬೇಕು ಅಂತ. ಯಾಕೆಂದರೆ ಒಂದು ಕುಟುಂಬ, ಒಂದೇ ಕಾರ್ಯಕ್ರಮ, ಒಂದು ಅಧಿಕಾರ ಒಂದೇ ಕಡೆ ಇರೋಕ್ಕಾಗಲ್ಲ. ಈಗ ಮೊದಲು ಅಂದ್ರೆ ನೀವು ಒಕ್ಕಲಿಗರ ನಾಯಕರಾಗಿ ಅಂತನಾ? DK ಶಿವಕುಮಾರ್ ಆಗಬೇಕು. ಈಗ ದೇವೇಗೌಡರ ಕುಟುಂಬಕ್ಕಷ್ಟೇ ಒಕ್ಕಲಿಗರ ಪಟ್ಟ ಇದ್ದಿದ್ದು ಅವ್ರಿಗೇನೆ. ಎಲ್ಲ ಅವ್ರಿಗೆ ಅವ್ರ ಮುಖ್ಯಮಂತ್ರಿ ಆದಟ್ಟಿಗೆ ಮಗ ಎಲ್ಲ ಚಾಂಪಿಯನ್ ನಿಲ್ತಿದ್ದ, ಇನ್ನೊಬ್ರು ಮಗ ಅಲ್ಲಿ ನಿಲ್ತಿದ್ದ. ಕುಮಾರಸ್ವಾಮಿ ಅವರು ಇದಾರಲ್ಲ, ಕುಮಾರಸ್ವಾಮಿ ಅವ್ರಿಗೆ ಏಜ್ ಆಯ್ತಲ್ಲ ಮಾಲೆ. ಏನ್ ಸರ್ ಅದೇನು? ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಕುಮಾರಸ್ವಾಮಿ ಅವರು ಎಕ್ಸ್ ನೋಡಿ ಸೆಂಟ್ರಲ್ ಮಿನಿಸ್ಟರ್ ಆದ್ರು, ಸ್ಟೇಟ್ 2 ಸಾರಿ ಚೀಫ್ ಮಿನಿಸ್ಟರ್ ಆದ್ರು. ಏನು ಪರ್ಮನೆಂಟ್ ನಾವು ನೀವು ಯಾಕಾಗತ್ತಾ? ಬಿಡಿ ಬೇರೆಯವರಾಗ್ಲಿ. ಅದಕ್ಕೆ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಒಂದು ತಿಳ್ಕೊಳ್ಳಿ, ನಮ್ಮ ಒಕ್ಕಲಿಗ ಜನಾಂಗ DK ಈಗ ನೀವು TV ನೋಡ್ತಾ ಇರ್ತೀರಿ. ನನಗೊಂದು ಸೈನ್ ಹಾಕಕ್ಕೆ ಅವಕಾಶ ಕೊಡಿ ಅಂತ DK ಶಿವಕುಮಾರ್ ಕೇಳಿದ್ ನಿಜ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತ 5-6% ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನೀವು ಹೇಳ್ತಾ ಇರೋದು. 5-6% ಒಕ್ಕಲಿಗರ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಈಗ ಅದೇ ಶಿಫ್ಟನ್ನು ಕಂಟಿನ್ಯೂ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ನಾನು DK ಶಿವಕುಮಾರ್ ಅವರು. ಯಾಕೆ ನಿಮ್ಮ ಕುಮಾರಸ್ವಾಮಿ ಅವ್ರ ಮೇಲೆ ಅಷ್ಟೊಂದು ಕೋಪ? ಕುಮಾರಸ್ವಾಮಿ ಅವ್ರ ಬಗ್ಗೆ ನಮಗೆ ಕೋಪ ಇಲ್ಲಮ್ಮ. ನೋಡಿ, 60 ಗೆದ್ದಿದ್ರು ಫಸ್ಟ್, 2ನೇ ಸರಿಗೆ 40ಕ್ಕೆ ಬಂದರು, 3ನೇ ಸರಿಗೆ 18ಕ್ಕೆ ಬಂದರು. ಇನ್ನು ತಿರ್ಗಿ ಎಲ್ಲಿ ಮುಂದಕ್ಕೆ ಹೋಗುತ್ತೆ? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ ಅಂತೆ. ಕರೀರಿ ಒಂದು ದಿವಸ ಚರ್ಚೆಗೆ. ನಿಖಿಲ್ ಕುಮಾರಸ್ವಾಮಿ ಸೋಲಿಸುವಾಗ ನಾನಲ್ಲ ಪಾತ್ರಧಾರಿ, ಅದು ಮಂಡ್ಯ ಜಿಲ್ಲೆ ಜನ. ಇಡೀ ಮಂಡ್ಯದಲ್ಲಿ ಎಲ್ಲೂ ಲೀಡ್ ಬರಲಿಲ್ಲ. ನಾಗಮಂಗಲ 1ರಲ್ಲೇ ಲೀಡ್ ಬಂದಿತ್ತು, 8,000 ಲೀಡ್ ಬಂತು ನಾಗಮಂಗಲದಲ್ಲಿ. ಇಡೀ ಜಿಲ್ಲೆನಲ್ಲಿ ಎಲ್ಲೂ ಲೀಡ್ ಬರಲಿಲ್ಲ, ನಾಗಮಂಗಲ 1ರಲ್ಲೇ. ಆ ಚುನಾವಣೆ ಆದ್ದರಿಂದ ನಮ್ಮ ಸುರೇಶ್ ಗೌಡ್ರಿಗೆ ಲಾಭ ಆಯ್ತು ಹೊರತು ನಮ್ಗೆ ಯಾರಿಗೂ ಏನು 3 ಪೈಸೆ ನಾವೇನು
ಲಾಭ ಮಾಡಿಕೊಂಡಿಲ್ಲ. ಅಂದ್ರೆ ನಿಮ್ಮ ಪಾತ್ರ ಎಲ್ಲ ನಿಖಿಲ್ ಕುಮಾರಸ್ವಾಮಿ ನಾವು ಅವ್ರನ್ನ ಗೆಲ್ಸಕ್ಕೆ ಪ್ರಯತ್ನ ಮಾಡಿದ್ವಿ. ನನಗೆ ಟಿಕೆಟ್ ಕೊಡಿಸ್ತಾ ಇದ್ರು ನನ್ನೊಂದ್ಸರಿ MP ಮಾಡಿದ್ದಾರೆ. ಅವ್ರು ತಿರ್ಗಾ ಟಿಕೆಟ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಕೊಡಲಿಲ್ಲ. ಕೊಟ್ಟಿದ್ರೆ ನಾನೇ ಪರ್ಮನೆಂಟ್ MP. ಬೇಸರ ಇದೆಯಾ ನಿಮ್ಗೆ ಕುಮಾರಸ್ವಾಮಿ ಅವ್ರ ಮೇಲೆ, ದೇವೇಗೌಡರ ಮೇಲೆ? ಇಲ್ಲ, ದೇವೇಗೌಡರು ನಮ್ಮ ಜನಾಂಗದಲ್ಲಿ ದೊಡ್ಡ ನಾಯಕರು, ಅವ್ರನ್ನ ಎರಡನೇ ಮಾತೇ ಇಲ್ಲ. ನನಗೇನಾಗಿದೆ, ನೀವು ನಮ್ಮ ಒಕ್ಕಲಿಗ ಜನಾಂಗನ, ನಾವು 10 ಜಿಲ್ಲೆಗಳಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಕ್ಕಲಿಗರಿದ್ದೆ ಮೇಜರ್ ಆಗಿ. ಉಚ್ಚಾಟನೆ ಮಾಡ್ಬಿಟ್ರಲ್ಲ ಸರ್ ನಿಮ್ಮನ್ನ. ನಾನೇ ಅಲ್ಲ, ನೀವು ಬರೀ ನನ್ನೊಬ್ಬನ ತಕ್ಕೆ ಯಾಕೆ ಬರ್ತೀರಿ ನೀವು? ಇವತ್ತು ಎಲ್ಲ ಒಕ್ಕಲಿಗರನ್ನು ಉಚ್ಚಾಟನೆ ಮಾಡಿರೋದೇ ಕುಮಾರಣ್ಣ, ದೇವೇಗೌಡರು. ಸಿದ್ದರಾಮಯ್ಯನವ್ರು ಉಚ್ಚಾಟನೆ ಮಾಡಲಿಲ್ವಾ? ಸಿದ್ದರಾಮಯ್ಯನವ್ರು ನಂಗೆ ಪೂಜೆ ಮಾಡಿ ಕಳಿಸಿ. ಕೆಟ್ಟದಾಗ ಮಾತಾಡಿದ್ರಿ, ರೆಕಾರ್ಡಿಂಗ್ ವೈರಲ್ ಆಯ್ತು. ನೋಡಿ ಅಮ್ಮ, ನನಗೆ ಹೇಳ್ತೀನಿ ಕೇಳಿ. ಕುಮಾರಸ್ವಾಮಿ ಅವ್ರ ಜೊತೆನಲ್ಲಿ ಇಷ್ಟು ರಾಜಕಾರಣ ಮಾಡಿದ್ದೀವಿ. ಒಂದು ಕಾಪಿ ವಿಶ್ವಾಸದಲ್ಲಿ ಊಟ ಮಾಡಿದ್ದೀವಿ. ನನ್ನನ್ನು ವಿಶ್ವಾಸದಲ್ಲಿ ಕಂಡವ್ರು ಇದ್ದಾಗ, ಅವ್ರ ಮನೇಲಿದ್ದಾಗ, ಅವ್ರ ಪಾರ್ಟಿಲಿದ್ದಾಗ ನಮ್ಮನ್ನೆಲ್ಲ ಭಾಳ ಗೌರವದಲ್ಲಿ ಕಂಡವ್ರೆ. ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನೇ ಅಲ್ಲ, ಯಾವ ಒಕ್ಕಲಿಗರನ್ನ ಅವ್ರು ಇಟ್ಕೊಂಡ್ರು ಹೇಳಿ? ಬಚ್ಚೇಗೌಡರು ಇಟ್ಕೊಂಡ್ರ, ಬೈರೇಗೌಡರು ಇಟ್ಕೊಂಡ್ರ, BL ಶಂಕರ್ ಇಟ್ಕೊಂಡ್ರ, ನಾಗೇಗೌಡರು ಇಟ್ಕೊಂಡ್ರ, YK ರಾಮಯ್ಯನ ಇಟ್ಕೊಂಡ್ರ, ಶಿವರಾಮೇಗೌಡನ ಇಟ್ಕೊಂಡ್ರ, ಚಲುವರಾಯಸ್ವಾಮಿ ಇಟ್ಕೊಂಡ್ರ? ಹೇಳಿ. ಒಕ್ಕಲಿಗರನ್ನೆಲ್ಲ ತುಳಿದಿರೋದೇ ಇವರು, ಕುಮಾರಸ್ವಾಮಿ, ದೇವೇಗೌಡರು. ಕರೀರಿ ಕುಮಾರಣ್ಣ ಅವ್ರನ್ನ ಒಂದ್ಸರಿ ಎಲ್ಲರೂ ಒಂದು ಮೀಟಿಂಗಿಗೆ. ನಾನು ಜನಾಂಗದ ಬಗ್ಗೆ ಮಾತಾಡ್ತೀನಿ. ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಗೌರವ ಇದೆ. ಅವರು ನಮ್ಮ ಈ ದೇಶದಲ್ಲಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೋತಾರೆ, ಸೆಂಟ್ರಲ್ ಮಿನಿಸ್ಟ್ರು, ಮಂಡ್ಯದಲ್ಲಿ ಗೆದ್ದವ್ರೆ. ನಾನು ಈಗಲೂ ಹೇಳ್ತೀನಿ ಕುಮಾರಣ್ಣನಿಗೆ, ಕುಮಾರಣ್ಣ ವೆಸ್ಟ್ ಬೆಂಗಾಲ್ಗೆ ಹೋಗು, ಉತ್ತರ ಪ್ರದೇಶಕ್ಕೆ ಹೋಗು, ಬಾಂಬೆಗೆ ಹೋಗು, ಹೈದರಾಬಾದ್ಗೆ ಹೋಗು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕೊಟ್ಟು ನೀನು ಸೆಂಟ್ರಲ್ ಮಿನಿಸ್ಟರ್. ನಾವು ಹಿಂದೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಯಾರೋ ಇದ್ದಾಗ HMT ತಂದರು, BL ತಂದರು, BHEL ತಂದರು, ದೊಡ್ಡ ದೊಡ್ಡ ಜನ. ನಮ್ಮ ಜಾಫರ್ ಶರೀಫ್ ಸಾಹೇಬರು ನಾನು ಕಂಡಂಗೆ ಆ ಸಭೆಗೆ ಹೋಗಿದ್ದೆ. ರೈಲ್ವೆ ಕೋಚ್ಗಳನ್ನು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ತಂದರು. ಮುನಿಯಪ್ಪ ಮಂಡ್ಯ ಜಿಲ್ಲೆಗೆ ದೊಡ್ಡದೊಂದು ಫ್ಯಾಕ್ಟ್ರಿ ತಂದು ಹಾಕೊಂಡು ಓಟ್ ಯಾರ ಕೊಟ್ಟಾಯ್ತಲ್ಲ ನಿಮಗೆ ಅಂತ ಹೇಳಿದ್ದೀವಿ. ಬಿಡದಿ ಹೋರಾಟ ಮಾಡ್ತಾವ್ರಲ್ಲ ಸರ್. ನೋಡಿ, ಬಿಡ್ದಿದ್ದು ನಾನು ಕುಮಾರಣ್ಣವ್ರಿಗೆ ಒಂದು ವಿನಂತಿ ಮಾಡ್ತೀನಿ. ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿರ್ಲಿಲ್ವಾ? ಯಾಕೆ ಕುಮಾರಣ್ಣ ಕೆಲಸ ಮಾಡಬಾರ್ದು? ಕುಮಾರಣ್ಣ ತಾನೇ ಬಿಡ್ದಿದ್ದನ್ನ ಯಾರು ಕೈ ಬಿಟ್ರಲ್ಲ? ಕುಮಾರಣ್ಣ ಕೈ ಬಿಟ್ರು ಅಂತ DK ಶಿವಕುಮಾರ್ ಅವ್ರು ಮಾಡಕ್ ಕೊಟ್ಟಿರೋದು. ಅದೇ ಮತ್ತೆ ಅಲ್ಲ, ಕುಮಾರಣ್ಣ ಯಾಕೆ ಬಿಟ್ರು? ಜನ ವಿರೋಧ ಅಲ್ಲ, ಅದೆಲ್ಲ ಚರ್ಚೆ ಬೇಡ. ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಹೌದು, ಎದಕ್ ಕೈ ಬಿಟ್ರು? ಬೇಡ ಅಂತ ಅಲ್ಲ, ಅವ್ರ ಕೈಲಿ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಕಾರಣ ಬೇರೆ ಇದೆ. ಅದೇನ್ ಹೇಳಿ? ಅದನ್ನ ನಾನು ಇಲ್ಲಿ ಹೇಳಕ್ ಆಗಲ್ಲ. ಮತ್ ಸುಮ್ನೆ ಹೇಳ್ಬಿಟ್ರೆ. ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರು ದ್ವಿಮುಖ ನೀತಿನ ಅನುಸರಿಸ್ತಾರೆ. ಡಬಲ್ ಸ್ಟ್ಯಾಂಡರ್ಡ್. ಎರಡು ಮುಖ ಯಾವಾಗ್ಲೂ. ಆಮೇಲೆ ಯಾರ ಹೇಳಿದ್ರೆ ಕೇಳ್ತಾರೆ. ಒಳ್ಳೆ ಹೃದಯ, ತಾಯಿ ಹೃದಯ ಅವ್ರದ್ದು. ಅವ್ರ ಬಗ್ಗೆ ಎರಡೇ ಮಾತು. ಇದೇನು ಹೊಗಳ್ತಿದಿರೋ ತೆಗಳ್ತಿದಿರೋ ನನಗೆ ಗೊತ್ತಾಗಲ್ಲ. ಎಲ್ಲರೂ ಅವರೇ ಹೇಳ್ತಾರಲ್ಲ, ನಂದು ತಾಯಿ ಹೃದಯ ಅಂತ. ಹೌದು, ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ.